ಮಿನರಲ್ ವಾಟರ್ ಬಾಟಲ್ ನೀರು ಕುಡಿಯೋಕೆ ಅಸುರಕ್ಷಿತ. ತುಪ್ಪ, ಕೋವಾ, ಪನ್ನೀರಲ್ಲೂ ಇದೆ ಹಾನಿಕಾರಕ ಅಂಶ. ಚೌಚೌ ಪ್ರಿಯರಿಗೆ ಆರೋಗ್ಯ ಇಲಾಖೆ ಶಾಕ್. ದ್ವಿತೀಯ ಪಿಯುನಲ್ಲಿ ಫಲಿತಾಂಶದಲ್ಲಿ ಬಾಲಕಿಯರದ್ದೇ ಮೇಲುಗೈ. ಕಳೆದ ಬಾರಿಗಿಂತ ಈ ಬಾರಿ ರಿಸಲ್ಟ್ ಕಡಿಮೆ ಆಗಲು ಕಾರಣ ಏನು? ಟಾಪರ್ಸ್ ಸಂಭ್ರಮ ಹೇಗಿತ್ತು? ಏನಂದ್ರು? ಕೋರ್ಟ್ ವಿಚಾರಣೆಗೆ ದರ್ಶನ್ ಯಾಕೆ ಬರಲಿಲ್ಲ? ಬೆಂಗಳೂರು, ಶಿವಮೊಗ್ಗದಲ್ಲೂ ಇಡಿ ರೇಡ್. ಏನೆಲ್ಲ ಅಪ್ಡೇಟ್? ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಇದೀಗ ತಿನ್ನೋ ಆಹಾರದ ಜೊತೆಗೆ ಕುಡಿಯುವ ನೀರು ಸಹ ಡೇಂಜರ್ ಆಗಿದೆ. ಮಿನರಲ್ ವಾಟರ್ ಬಾಟಲ್ಗಳ ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ. ಸುಡೋನಮೋ ಅನ್ನೋ ಕಂಟೆಂಟ್ ಇರೋದು ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಇಂದು ಮಿನರಲ್ ವಾಟರ್ ಬಾಟಲ್ಗಳ ಪರೀಕ್ಷಾ ವರದಿಯನ್ನು ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಿ ಟೆಸ್ಟಿಂಗ್ ವರದಿಯನ್ನು ಬಹಿರಂಗಗೊಳಿಸಿದರು. ಅದರಂತೆ 296 ಕುಡಿಯುವ ನೀರಿನ ಬಾಟಲ್ ಮಾದರಿಗಳ ಟೆಸ್ಟ್ನಲ್ಲಿ 72 ಸುರಕ್ಷಿತ ಅಂತ ವರದಿ ಬಂದಿದ್ದು, 95 ಮಾದರಿಗಳು ಅಸುರಕ್ಷಿತವಾಗಿವೆ. 88 ಮಾದರಿಗಳು ಕಳಪೆ ಗುಣಮಟ್ಟದ್ದು ಅಂತ ವರದಿ ಬಂದಿದೆ. ಅದರಂತೆ ಬಿಬಿಎಂಪಿ ವಲಯದಲ್ಲಿ ಸಿಗ್ನೇಚರ್ ಕಂಪನಿ ವಾಟರ್ ಬಾಟಲ್, ಫೈನ್ ಬಿಸ್ಲರಿ, ಸಾಗರ್ ಶ್ರೇಯ ಅಕ್ಯೂ ವಾಟರ್ ಸೇರಿ ಹಲವಾರು ಮಿನರಲ್ ವಾಟರ್ ಬಾಟಲ್ಗಳು ಅನ್ಸೇಫ್ ಆಗಿದೆ. ಈ ಬಗ್ಗೆ ಮಾತನಾಡಿದ ಸಚಿವರು, ನೀರಿನ ಬಾಟಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ. 115 ಕಂಪನಿಗಳಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗ್ರೀನ್ ಬಟಾಣಿ, ಪನ್ನೀರ್ ಬಳಿಕ ಇದೀಗ ಕೋವಾ, ತುಪ್ಪ, ಖಾರ, ಚೌಚೌ, ಐಸ್ ಕ್ರೀಮ್ ಕೂಡ ಡೇಂಜರ್ ಆಗಿದೆ. 49 ಮಾದರಿ ತುಪ್ಪದಲ್ಲಿ 6 ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದ್ದು, ಎಲ್ಲ ಮಾದರಿ ಅಸುರಕ್ಷಿತ ಅಂತ ವರದಿ ಬಂದಿದೆ. ಇನ್ನು ಸಿಹಿಗಳಿಗೆ ಬಳಸುವ ಕೋವಾ ಕೂಡ ಡೇಂಜರ್ ಆಗಿದೆ. 43 ಕೋವಾ ಮಾದರಿಗಳ ಟೆಸ್ಟಿಂಗ್ನಲ್ಲಿ 9 ಕೋವಾಗಳ ಮಾದರಿ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ. 3 ಮಾದರಿ ಕಳಪೆ ಗುಣಮಟ್ಟದ್ದಾಗಿದ್ದು, 6 ಮಾದರಿ ಅಸುರಕ್ಷಿತ ಅಂತ ವರದಿ ಬಂದಿದೆ. ಇನ್ನು 231 ಪನ್ನೀರ್ ಮಾದರಿಗಳ ಟೆಸ್ಟಿಂಗ್ನಲ್ಲಿ 32 ವಿಶ್ಲೇಷಣೆ ಮಾದರಿ ಕಾರ್ಯ ಪೂರ್ಣಗೊಂಡಿದೆ. 2 ಮಾದರಿ ಅಸುರಕ್ಷಿತವಾಗಿದ್ದು, 30 ಸ್ಯಾಂಪಲ್ಸ್ ಸುರಕ್ಷಿತವಾಗಿದೆ. ಇನ್ನು ಸಿಕ್ಕ ಕಡೆಗಳಲ್ಲಿ ಖಾರ, ಚೌಚೌ ತಿನ್ನೋರು ಇಲ್ಲಿ ನೋಡಿ. ಖಾರ ಮಿಕ್ಸ್ಚರ್ನ 119 ಮಾದರಿಗಳ ಟೆಸ್ಟಿಂಗ್ನಲ್ಲಿ 2 ಮಾದರಿ ಅಸುರಕ್ಷಿತವಾಗಿದ್ದು, 23 ಮಾದರಿ ಸುರಕ್ಷಿತ ಅಂತ ವರದಿ ಬಂದಿದೆ. ಇನ್ನು 92 ಐಸ್ ಕ್ರೀಮ್ ತಯಾರಿಕಾ ಘಟಕಗಳಲ್ಲಿ ಲೋಪ ಕಂಡುಬಂದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ಬಹು ನಿರೀಕ್ಷಿತ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫಲಿತಾಂಶ ಪ್ರಕಟಿಸಿದ್ರು. ಎಂದಿನಂತೆ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದು, ನಗರ ಭಾಗದ ವಿದ್ಯಾರ್ಥಿಗಳು ಈ ಬಾರಿ ಹೆಚ್ಚು ಫಲಿತಾಂಶ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ದ್ವಿತೀಯ ಪಿಯುಸಿ ಎಕ್ಸಾಮ್ಗೆ ವೆಬ್ಕಾಸ್ಟಿಂಗ್ ಮೂಲಕ ಹದ್ದಿನ ಕಣ್ಣಿಡಲಾಗಿತ್ತು. ಇದರ ಎಫೆಕ್ಟ್ ಫಲಿತಾಂಶದ ಮೇಲೆ ಬಿದ್ದಿದ್ದು, ಕಳೆದ ವರ್ಷಕ್ಕಿಂತ ಈ ವರ್ಷ ಬರೋಬ್ಬರಿ 7.7ರಷ್ಟು ಫಲಿತಾಂಶ ಕಡಿಮೆ ದಾಖಲಾಗಿದೆ. ಪರೀಕ್ಷೆ ಬರೆದ 6,37,805 ವಿದ್ಯಾರ್ಥಿಗಳಲ್ಲಿ 4,68,439 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಮೂಲಕ ಒಟ್ಟು ಶೇಕಡಾ ಫಲಿತಾಂಶ 73.45ರಷ್ಟಿದೆ. ಎಂದಿನಂತೆ ಉಡುಪಿ ಮೊದಲ ಸ್ಥಾನದಲ್ಲಿದ್ದರೆ ಯಾದಗಿರಿ ಕಡೆಯ ಸ್ಥಾನ ಪಡೆದಿದೆ. ಈ ಬಾರಿಯ 134 ಕಾಲೇಜುಗಳು 100% ರಿಸಲ್ಟ್ ಅನ್ನ ಕೊಟ್ರೆ, 123 ಕಾಲೇಜುಗಳು ಶೂನ್ಯ ಫಲಿತಾಂಶವನ್ನ ಕೊಟ್ಟಿವೆ. ಬಾರ್ಡರ್ ಲೈನ್ನಲ್ಲಿದ್ದಂತಹ ಸುಮಾರು 8,000 ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡಲಾಗಿದೆ. ಇನ್ನು ಫೇಲ್ ಆಗಿರೋ ವಿದ್ಯಾರ್ಥಿಗಳಿಗೆ ಮತ್ತೆ ಪರೀಕ್ಷೆ ಬರೆಯೋಕೆ ಅವಕಾಶ ಇದ್ದು, ಎರಡನೆಯ ಪರೀಕ್ಷೆ ಏಪ್ರಿಲ್ 24ರಿಂದ ಮೇ 8ರವರೆಗೆ ನಡೆಯಲಿದೆ. ಪರೀಕ್ಷೆ 3 ಜೂನ್ 9ರಿಂದ 21ರವರೆಗೆ ನಡೆಯಲಿದೆ. ಮರುಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷಾ ಶುಲ್ಕವನ್ನ ಕಟ್ಟುವಂತೆ ಇಲ್ಲ. ಕೇವಲ ಪರೀಕ್ಷೆ ಬರೆಯಲು ನೋಂದಣಿಯಾದರೆ ಸಾಕು ಅಂತ ಸಚಿವರು ತಿಳಿಸಿದ್ದಾರೆ. ಪಿಯುಸಿಯಲ್ಲಿ ಲಾರಿ ಚಾಲಕನ ಮಗಳು ರಾಜ್ಯಕ್ಕೆ ಟಾಪರ್ ಆಗಿ ದಾಖಲೆ ಬರೆದಿದ್ದಾರೆ. ಬಳ್ಳಾರಿಯ ಇಂದು ಪಿಯು ಕಾಲೇಜಿನಲ್ಲಿ ಓದಿದ ಸಂಜನಾಬಾಯಿ ಕಲಾ ವಿಭಾಗದಲ್ಲಿ 597 ಅಂಕ ಪಡೆದು ಮೊದಲ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಈಕೆಯ ತಂದೆ ಚಾಲಕರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾನ್ರಾ ಪಿಯು ಕಾಲೇಜಿನ ದೀಪಶ್ರೀ 599 ಅಂಕ ಪಡೆದು ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ. ಸೈನ್ಸ್ ವಿಭಾಗದಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಪಿಯು ಕಾಲೇಜು ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ 599 ಅಂಕ ಪಡೆದು ಟಾಪರ್ ಆಗಿದ್ದಾರೆ. ಇನ್ನು ಬೆಂಗಳೂರಿನ ಎಎನ್ಸಿ ಕಾಲೇಜಿನ ವಿದ್ಯಾರ್ಥಿ ಪ್ರತೀಕ್ಷಾ ಕಾಮರ್ಸ್ನಲ್ಲಿ 3ನೇ ರ್ಯಾಂಕ್ ಪಡೆದಿದ್ದಾರೆ. ಇದೇ ಕಾಲೇಜಿನ ಮತ್ತೋರ್ವ ವಿದ್ಯಾರ್ಥಿನಿ ಪ್ರಾರ್ಥನಾ ಸೈನ್ಸ್ ವಿಭಾಗದಲ್ಲಿ 5ನೇ ರ್ಯಾಂಕ್ ಪಡೆದಿದ್ದಾರೆ. ಕಲಾ ವಿಭಾಗದಲ್ಲಿ ಮಹಾರಾಣಿ ಅಮ್ಮಣ್ಣಿ ಕಾಲೇಜಿನ ಶ್ರೀ ಜಯದರ್ಶಿನಿ 3ನೇ ರ್ಯಾಂಕ್ ಪಡೆದಿದ್ದಾರೆ. ಕಠಿಣ ಪರಿಶ್ರಮ, ಆಸಕ್ತಿದಾಯಕ ಓದಿನಿಂದ ಟಾಪರ್ಸ್ ಆಗಿದ್ದು, ಪಬ್ಲಿಕ್ ಟಿವಿ ಜೊತೆಗೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಯಾಕಂದ್ರೆ ಫಸ್ಟ್ ಇಯರ್ ಅಲ್ಲೂ ಫಸ್ಟ್ ಬಂದಿದ್ದೆ ಸರ್. ಪ್ರಿಪರೇಟರಿ ನಡೆಸಿದಾಗೆಲ್ಲ ಫಸ್ಟ್ ಇರ್ತಿದ್ದೆ ಸರ್. ಅದರಿಂದ ಕಾನ್ಫಿಡೆಂಟ್ ಇತ್ತು ಸರ್. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ತುಂಬ ಖುಷಿ ಆಗ್ತಿದೆ ಸರ್. ರಾಜ್ಯದಲ್ಲಿ 6 ಲಕ್ಷ ವಿದ್ಯಾರ್ಥಿಗಳು ನಾನು ಫಸ್ಟ್ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಇಂದು ಕೋರ್ಟ್ಗೆ ಹಾಜರಾಗಿದ್ದರು. ದರ್ಶನ್ ಹೊರತುಪಡಿಸಿ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದರು. ಈ ವೇಳೆ ದರ್ಶನ್ ಹಾಜರಾತಿಗೆ ವಿನಾಯಿತಿ ಕೋರಿ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದರು.
ಬೆನ್ನು ನೋವು ಹಿನ್ನೆಲೆಯಲ್ಲಿ ವಿನಾಯಿತಿ ಕೊಡಬೇಕು ಅಂತ ಮನವಿ ಸಲ್ಲಿಸಿದರು. ಇದಕ್ಕೆ ನ್ಯಾಯಾಧೀಶರು ಗರಂ ಆಗಿ ವಿಚಾರಣೆ ಇದ್ದಾಗ ಆರೋಪಿಗಳು ಹಾಜರಾಗಲೇಬೇಕು, ವಿನಾಯಿತಿಗೆ ಮನವಿ ಮಾಡಿ ಈ ರೀತಿ ಗೈರಾಗುವುದು ಸರಿಯಲ್ಲ ಅಂತ ವಿನಾಯಿತಿಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಪ್ರಕರಣದ ತನಿಖೆ ವೇಳೆ ಪೊಲೀಸರು ಸೀಸ್ ಮಾಡಿಕೊಂಡಿದ್ದ 75 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡುವಂತೆ ಆರೋಪಿಗಳು ಮನವಿ ಮಾಡಿದರು. ಇದಕ್ಕೆ ಜಡ್ಜ್ ಆದಾಯ ತೆರಿಗೆ ಇಲಾಖೆ ವಾದ ಮಂಡಿಸಿದೆ, ಆದೇಶ ನೀಡುವುದಾಗಿ ಹೇಳಿ ಮೇ 20ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದರು. ಈ ಮಧ್ಯೆ ತನಿಖೆ ವೇಳೆ ಸೀಸ್ ಆಗಿದ್ದ ಆರೋಪಿಗಳ ಮೊಬೈಲನ್ನು ಹಿಂತಿರುಗಿಸಲು ಆರೋಪಿಗಳು ಅರ್ಜಿ ಸಲ್ಲಿಸಿದರು. ಕೋರ್ಟ್ ವಿಚಾರಣೆಯ ಬಳಿಕ ಹೊರಬಂದ ಪವಿತ್ರ ಗೌಡ ಕೋರ್ಟ್ ಆವರಣಕ್ಕೆ ಕಾರು ಬಿಡದೇ ಇದ್ದದಕ್ಕೆ ನಡೆದುಕೊಂಡೇ ಬಂದು ಕಾರು ಹತ್ತಿದರು. ಈ ವೇಳೆ ಪ್ರತಿಕ್ರಿಯೆಗೆ ನಿರಾಕರಿಸಿದರು. ಬೆಂಗಳೂರಲ್ಲಿ 2 ಕಡೆ ಮತ್ತು ಶಿವಮೊಗ್ಗ ಜಿಲ್ಲಾದ್ಯಂತ 8 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ ಗೌಡಗೆ ಸೇರಿದಂತೆ 8 ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ. ಶಿವಮೊಗ್ಗ ಮತ್ತು ತೀರ್ಥಹಳ್ಳಿಯ ಬ್ಯಾಂಕ್ನಲ್ಲಿ ನಕಲಿ ಚಿನ್ನಾಭರಣಗಳನ್ನು ಇಟ್ಟು ಬ್ಯಾಂಕ್ನ ಹಣ ದುರ್ಬಳಕೆ ಮಾಡಿಕೊಂಡಿದ್ದ ಮಂಜುನಾಥ್ ಗೌಡ ಮೇಲೆ ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ನಕಲಿ ಚಿನ್ನಾಭರಣ ಇಟ್ಟು ಹಣ ಡ್ರಾ ಮಾಡಿಕೊಂಡಿದ್ದ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಬೆಂಗಳೂರಿನ ಅಪೆಕ್ಸ್ ಬ್ಯಾಂಕ್ ಗೆಸ್ಟ್ ಹೌಸ್ನಲ್ಲಿ ಮಂಜುನಾಥ್ ಗೌಡನ ವಿಚಾರಣೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದಂತೆ ಶಿವಮೊಗ್ಗದ ಕಾಮಾಕ್ಷಿ ಬೀದಿಯಲ್ಲಿ ಮಂಜುನಾಥ ಗೌಡ ಕಾರು ಚಾಲಕರಾಗಿದ್ದ ಶಿವಕುಮಾರ್ ಮನೆ ಮೇಲೆ ಕೂಡ ದಾಳಿ ನಡೆಸಿದೆ. ಜೊತೆಗೆ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾಗೆ ಸೇರಿದ ಗೋಪಾಲ್ ಗೌಡ ಬಡಾವಣೆಯ ನಿವಾಸದ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಇನ್ನು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಎಂಡಿ ಆಗಿದ್ದ ನಾಗಭೂಷಣ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿದೆ. ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಎಲ್ಲಿ ನಿರ್ಮಾಣವಾಗುತ್ತೆ ಅನ್ನೋದರ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. 2ನೇ ವಿಮಾನ ನಿಲ್ದಾಣಕ್ಕಾಗಿ ಕೇಂದ್ರ ಅಧ್ಯಯನ ತಂಡ 3 ದಿನ ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ. ಆಮೇಲೆ ನಾವು ಡಿಪಿಆರ್ ಮಾಡಬೇಕು, ಆಮೇಲೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸಬೇಕು. ಕ್ಯಾಬಿನೆಟ್ ಒಪ್ಪಿಗೆ ಬಳಿಕ ಏರ್ಪೋರ್ಟ್ ನಿರ್ಮಾಣ ಅಂತಿಮ ಆಗುತ್ತೆ. ಬಿಡದಿಯಲ್ಲಿ ನಾವು ಏರ್ಪೋರ್ಟ್ ಮಾಡ್ತಿಲ್ಲ, ಹಾರೋಹಳ್ಳಿ ಕುಣಿಗಲ್ ರಸ್ತೆ ಬಳಿ ಜಾಗವನ್ನ ನೋಡಿದ್ದೇವೆ ಅಂತ ಸಚಿವ ಪಾಟೀಲ್ ಹೇಳಿದ್ರೆ, ಗೃಹ ಸಚಿವ ಪರಮೇಶ್ವರ್ ಅವರು ನೆಲಮಂಗಲ ಬಿಡದಿಯಲ್ಲಿ 2 ಸ್ಥಳ ಗುರುತಿಸಿದ್ದಾರೆ. ಈ ಹಿಂದೆ ಬಿಡದಿಯಲ್ಲಿ ಆಗಲ್ಲ ಅಂತ ತಾಂತ್ರಿಕ ಸಮಿತಿ ಹೇಳಿತ್ತು, ಆಗ ದೇವನಹಳ್ಳಿಗೆ ಶಿಫ್ಟ್ ಮಾಡಿದ್ವಿ. ಈಗ ಮತ್ತೆ ಬಿಡದಿ ಭಾಗದಲ್ಲಿ ಆಗುತ್ತೋ ಇಲ್ವೋ ಅಂತ ಏನ್ ಹೇಳ್ತಾರೋ ನೋಡಬೇಕು ಅಂದಿದ್ದಾರೆ. ಎಲ್ಲ ಬಂದಿದ್ದಾರೆ, ಸೆಂಟ್ರಲ್ ಟೀಮ್ ಬಂದಿದ್ದಾರೆ. ನಾನು ಹೇಳಿದ್ದಾರೆ 7ರಿಂದ 9 ನಿನ್ನೆ ಇವತ್ತು ನಾಳೆ 3 ದಿನ ಇದ್ದು ಎಲ್ಲ ಏನು ಸ್ಥಳಗಳಿದಾವೆ ಆ ಸ್ಥಳಗಳನ್ನ ಪರಿಶೀಲನೆ ಮಾಡ್ತಾರೆ, ವೀಕ್ಷಣೆ ಮಾಡ್ತಾರೆ. ಅವು ವಾಪಸ್ ಡೆಲ್ಲಿಗೆ ಹೋಗಿ ಅವರು ಏನು ಅವು ಜಾಗಗಳಿದಾವೆ ಆ ಜಾಗಗಳು ಸೂಕ್ತವಾಗಿದಾವಲ್ಲ ಅಂತೇಳಿ ಅದು ರಿಪೋರ್ಟ್ ಕೊಡ್ತಾರೆ. ಅವ್ರು ಕೊಟ್ಟಾದ್ಮೇಲೆ ನಾವು ಮುಂದೆ ನಾವು DPR ಅನ್ನು ರೆಡಿ ಮಾಡಬೇಕಾಗ್ತದೆ, ವಿಸಿಬಿಲಿಟಿ ಸ್ಟಡೀಸ್ಗೆ. ಬೆಂಗಳೂರಿನ ಸದ್ಗುಂಟೆಪಾಳ್ಯದಲ್ಲಿ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ನಿನ್ನೆ ಕೊಟ್ಟಿದ್ದ ಲಘು ಹೇಳಿಕೆಗೆ ಇವತ್ತು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ನನ್ನ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ, ತಿರುಚಲಾಗಿದೆ. ನನ್ನ ಹೇಳಿಕೆಯಿಂದ ನಾಡಿನ ಮಹಿಳೆಯರಿಗೆ ನೋವಾಗಿದ್ರೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಎಂದಿದ್ದಾರೆ. ಇನ್ನು ಪ್ರಕರಣದಲ್ಲಿ ಪೊಲೀಸರಿಗೆ ಸಂತ್ರಸ್ತೆಯ ಪತ್ತೆ ಮಾಡೋದು ದೊಡ್ಡ ತಲೆನೋವಾಗಿದೆ. 4 ತಂಡಗಳಾಗಿ ಹುಡುಕಾಟವನ್ನು ನಡೆಸಿದ್ರೂ ಸಂತ್ರಸ್ತೆ ಪತ್ತೆಯಾಗಿಲ್ಲ, ಆರೋಪಿಯೂ ಪತ್ತೆ ಆಗ್ತಿಲ್ಲ. ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮಾತನಾಡಿ, ಪ್ರಕರಣ ಸಂಬಂಧ 300ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಡೇ ಬೀಟ್ ನೈಟ್ ಬೀಟ್ ಹೆಚ್ಚಿಸ್ತೇವೆ, ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಹಚ್ಚುತ್ತೇವೆ ಅಂದಿದ್ದಾರೆ. ನಾನು ಯಾವತ್ತೂ ಕೂಡ ಮಹಿಳೆಯರ ರಕ್ಷಣೆಯ ಪರವಾಗಿರುವವನು. ಯಾವುದೋ ಒಂದು ಹೇಳಿಕೆಗೆ ಅದನ್ನು ತಿರುಚಿಬಿಟ್ಟು ನನ್ನ ಬಗ್ಗೆ ಮಾತನಾಡೋದು ಸರಿ ಕಾಣಿಸಲ್ಲ. ನಾನು ಅನೇಕ ಕ್ರಮಗಳನ್ನು ತಗೊಂಡಿದ್ದೀನಿ. ಸಿಎಂ ವಿರುದ್ಧ ಮೂಡ ಹಗರಣ ಪ್ರಕರಣದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿ ಸಲ್ಲಿಸಿದರು. ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಯಿತು. ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ವಾದ ಮಂಡಿಸಿ ಬಿ ರಿಪೋರ್ಟ್ಗೆ ಇಡಿ ತಕರಾರು ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಇಲ್ಲಿ ಇಡಿ ಅಧಿಕಾರಿಗಳು ದೂರುದಾರರ ಹೊರತುಪಡಿಸಿ ಅರ್ಜಿ ಸಲ್ಲಿಸುತ್ತಿಲ್ಲ, ದೂರುದಾರರ ಅರ್ಜಿಗೆ ಸಹಾಯ ಮಾಡಬೇಕು ಅಂತ ಕೋರ್ಟ್ನಲ್ಲಿ ತಿಳಿಸಿದರು. ಈ ವೇಳೆ ಜಡ್ಜ್ ನಿಮ್ಮ ತನಿಖೆಯ ದಾಖಲೆಯನ್ನ ಹಾಜರುಪಡಿಸಿ ಅಂತ ಇಡಿ ಪರ ವಕೀಲರಿಗೆ ಸೂಚನೆಯನ್ನ ಕೊಟ್ಟರು. ಇನ್ನು ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅರ್ಬಾಟಿ ಆಕ್ಷೇಪವನ್ನ ವ್ಯಕ್ತಪಡಿಸಿ ತಕರಾರು ಅರ್ಜಿ ಮಾನ್ಯ ಮಾಡಲು ಸಾಧ್ಯವಿಲ್ಲ ಅಂತ ವಾದಿಸಿದ್ರು. ಬಿ ರಿಪೋರ್ಟ್ ತಿರಸ್ಕರಿಸಿದ ಬಳಿಕ ದೂರುದಾರ ಪ್ರಕರಣದಿಂದ ಹಿಂದೆ ಸರಿದ್ರೆ ಏನ್ ಮಾಡ್ತೀರಿ? ಅಂತಹ ಸಂದರ್ಭದಲ್ಲಿ ಇಡಿಯ ಸ್ಥಾನಮಾನವೇನು ಅಂತ ನ್ಯಾಯಮೂರ್ತಿಗಳು ಇಡಿ ಪರ ವಕೀಲರಿಗೆ ಪ್ರಶ್ನಿಸಿದರು. ಇದಕ್ಕೆ ಇಡಿ ಪರ ವಕೀಲರು ನಾಳೆ ಮುಚ್ಚಿದ ಲಕೋಟೆಯಲ್ಲಿ ಲೋಕಾಯುಕ್ತಕ್ಕೆ ನೀಡಿದ 27 ದಾಖಲೆಗಳನ್ನು ಕೊಡ್ತೀವಿ ಅಂತ ತಿಳಿಸಿದ್ರು. ಇದಕ್ಕೆ ನ್ಯಾಯಮೂರ್ತಿಗಳು ನಾಳೆ ಬೆಳಗ್ಗೆ ವಿಚಾರಣೆ ತೆಗೆದುಕೊಳ್ಳುವುದಾಗಿ ಆದೇಶಿಸಿದ್ರು. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ವಿನಯ್ ಗೌಡ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿರುವ ವಿನಯ್ ಗೌಡ ಪ್ರಾಯಶ್ಚಿತ್ತದ ಮಾತನಾಡಿದ್ದಾರೆ.
ಆ ಥರ ರೀಲ್ಸ್ ಮಾಡೋದು ತಪ್ಪು ಅಂತ ಗೊತ್ತಾಗ್ತಿದ್ದಿದ್ರೆ ಮಾಡ್ತಾನೆ ಇರಲಿಲ್ಲ. ತಿಳಿಯದೇ ಆಗಿರೋ ತಪ್ಪಿಗೆ ಕರುನಾಡು ಜನರ ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ. ಅಲ್ಲದೆ ನಾನು ಜೈಲಿಗೆ ಹೋದ ಸಂದರ್ಭದಲ್ಲಿ ನಟ ಸುದೀಪ್ ಅವರು ನಮ್ಮ ಫ್ಯಾಮಿಲಿ ಜೊತೆಗೆ ನಿಂತಿದ್ರು, ಕೊನೆವರೆಗೂ ಅವರ ಋಣ ಮರೆಯಲ್ಲ ಅಂತಾರೆ. ಇನ್ನು ದರ್ಶನ್ ಸರ್ ಜೊತೆಗೆ ಡೆವಿಲ್ ಶೂಟಿಂಗ್ ಚೆನ್ನಾಗಿ ನಡೀತು ಅಂತ ಕೂಡ ಮಾತನಾಡಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ತಪ್ಪು ಅಂತ ಏನಾದರೂ ನನಗೆ ಮುಂಚೆನೇ ಗೊತ್ತಿದ್ರೆ ನಾನು ಯಾವತ್ತೂ ಆ ಥರ ವಿರುದ್ಧವಾಗಿ ಯಾವುದೂ ನಡ್ಕೊಂಡೇ ಇಲ್ಲ. ಆ ರೀಲು ಇಷ್ಟೊಂದು ಬ್ಲೋ ಅಪ್ ಆಗಿ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಡೀ ಕರ್ನಾಟಕದ ಜನತೆಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ, ಪ್ರತಿಯೊಬ್ಬರಿಗೂ ನನ್ನಿಂದ ಯಾರಿಗೆ ನೋವಾಗಿದೆ ನನ್ನಿಂದ ಪ್ರತಿಯೊಬ್ಬರಿಗೂ ಸಾರಿ ಕೇಳಿದ್ದೀನಿ. ನಮ್ಮ ಫ್ಯಾಮಿಲಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಂದರೆ ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗಿದ್ದಾನೆ, ಏನಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಏನಕ್ಕೆ ಅಲ್ಲೇ ಇರಿಸ್ಕೊಂಡಿದ್ದಾರೆ, ತಿರ್ಗಾ ಜೈಲು ಅಂದಾಗ ಇನ್ನೂ ಶಾಕು ಅವ್ರಿಗೆ, ಏನಾಗ್ತಿದೆ ಅಂತಲೇ ಗೊತ್ತಿಲ್ಲದೆ ಇರೋವಾಗ. ಸೊ ಆ ಟೈಮಲ್ಲಿ ಸುದೀಪ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಸೆಡ್ ಲೀಗಲ್ ಟರ್ಮ್ಸ್ನಲ್ಲಿ ಏನೇನು ಮಾಡಬೇಕು ಎಕ್ಸ್ಪ್ಲೈನ್ ಮಾಡಿ, ಡೋಂಟ್ ವರಿ ಐ ವಿಲ್ ಟೇಕ್ ಕೇರ್ ಅಂತಂದ್ಬಿಟ್ಟು ಅವರೇನೇ ನಿಂತು ಒಂದಷ್ಟು ಪ್ರೋಗ್ರೆಸ್ಸು ತೊಗೊಂಡಿದ್ದಾರೆ. ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ನಮ್ಮ ಫ್ಯಾಮ್ಲಿಗೆ ದೇ ವರ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಮೀ. ಸೊ ಹಾಗಾಗಿ ಹಿ ಸ್ಟುಡ್ ಬಿಹೈಂಡ್ ಮೈ ಫ್ಯಾಮ್ಲಿ. ತುಂಬ ಸಪೋರ್ಟ್ ಮಾಡಿದ್ರು. ಕೊನೆ ಉಸಿರಿರೋವರೆಗೂ ನಾನು ಅದನ್ನು ಮರೆಯೋದಕ್ಕಾಗೋದಿಲ್ಲ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಸಂಬಂಧ ಮತ್ತೊಂದು ದೂರು ದಾಖಲಾಗಿದೆ. ಮಡಿಕೇರಿಯ ಎಸ್ಪಿ ಕಚೇರಿಗೆ ಆಗಮಿಸಿದ ವಿನಯ್ ಸಹೋದರ ಜೀವನ್ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಸೇರಿ ಎಸ್ಪಿ ರಾಮರಾಜನ್ಗೆ ದೂರು ಕೊಟ್ಟಿದ್ದಾರೆ. ಇನ್ನೂ 2 ದಿನಗಳಲ್ಲಿ ಹೆಣ್ಣೂರು ಪೊಲೀಸರ ಕೈಗೆ ವಿನಯ್ ಮೊಬೈಲ್ ರಿಟ್ರೀವ್ ವರದಿ ಸೇರಲಿದೆ. ತಾನು ಅಡ್ಮಿನ್ ಆಗಿದ್ದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿದ್ರು. ಹೆಂಡತಿ ಬಾಮೈದ ಪ್ರಶಾಂತ್ ಗೊಂದು ಪತ್ರವನ್ನು ಕಳಿಸಿದ್ರು. ಹೀಗಾಗಿ ಮೊಬೈಲ್ ರಿಟ್ರೀವ್ಗಾಗಿ ಪೊಲೀಸರು ಎಫ್ಎಸ್ಎಲ್ಗೆ ಕಳಿಸಿದ್ರು. ಇನ್ನೆರಡು ದಿನಗಳಲ್ಲಿ ವರದಿ ಕೈ ಸೇರಲಿದ್ದು ಡೆತ್ ನೋಟ್ನ ಅಸಲಿಯತ್ತು ಗೊತ್ತಾಗಲಿದೆ. ರಿಪೋರ್ಟ್ ಕೈ ಸೇರಿದ ಮೇಲೆ ಪ್ರಕರಣದ ತನಿಖೆ ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದ್ ನೋಡಬೇಕು. ಬೆಟ್ಟಿಂಗ್ ಆಪ್ ಬಗ್ಗೆ ಪ್ರಮೋಟ್ ಮಾಡಿದ ಆರೋಪದ ಮೇಲೆ ರೀಲ್ಸ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಸೇರಿದಂತೆ 100ಕ್ಕೂ ಅಧಿಕ ರೀಲ್ಸ್ ಸ್ಟಾರ್ಗಳಿಗೆ ನೋಟಿಸ್ ನೀಡಿ ಸೈಬರ್ ಕ್ರೈಂ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲಿ ಐಪಿಎಲ್ ಬೆಟ್ಟಿಂಗ್ ಸಂಬಂಧ ಜಾಹೀರಾತು ಬಿತ್ತರಿಸಿದ್ರು. ಈ ಸಂಬಂಧ ವಕೀಲರೊಬ್ಬರು ಬೆಂಗಳೂರಿನ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ಗಳಲ್ಲಿ ಜನರಿಗೆ ವಂಚಿಸುವ ಜಾಹೀರಾತು ಪ್ರಕಟಿಸಿದ್ದ ರೀಲ್ಸ್ ಸ್ಟಾರ್ಗಳ ಪಟ್ಟಿ ಮಾಡಿ ಸೈಬರ್ ಕ್ರೈಂ ಪೊಲೀಸರು ನೋಟಿಸ್ ನೀಡಿ ಸೋನು ಗೌಡ, ದೀಪಕ್ ಗೌಡ, ವರುಣ್ ಆರಾಧ್ಯ, ದಚ್ಚು ಸೇರಿ 100ಕ್ಕೂ ಹೆಚ್ಚು ಮಂದಿ ರೀಲ್ ಸ್ಟಾರ್ಸ್ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾದ ಸ್ಟಾರ್ಸ್ ಇನ್ಮುಂದೆ ಇಂತಹ ಜಾಹೀರಾತುಗಳನ್ನು ನಾವು ಪ್ರಕಟಿಸುವುದಿಲ್ಲ ಎಂದಿದ್ದಾರೆ. ಜನರಿಗೆ ವಂಚಿಸುವ ಜಾಹೀರಾತುಗಳು ಇನ್ನೊಮ್ಮೆ ಪ್ರಕಟಿಸಿದರೆ ಜೈಲಿಗೆ ಕಳಿಸುವ ಎಚ್ಚರಿಕೆಯನ್ನ ಸೈಬರ್ ಕ್ರೈಂ ಪೊಲೀಸರು ನೀಡಿದ್ದಾರೆ.